ಗರ್ಭಿಣಿ ನಿನ್ನ ಹೆಂಡತಿ ಮನೇಲಿ ಇದ್ದಾಳೆ ತಾನೆ, ನೀನೇನಕ್ಕೆ ಹೋಗ್ಬೇಕು ಆ ವಿಷಯಕ್ಕೆ? ಸುಮ್ಮನೆ ಇರಬೇಕತ್ತು. ಯಾರೋ ಹೆಂಗಸರು ವಾಯ್ಸಲ್ಲಿ ಮಾತಾಡೋದು ಕರೆದ್ರು ಅಂತ ನೀವು ಹೋಗ್ಬಿಟ್ರೆ ನಿಮ್ಮ ಹೆಂಡತಿ ಏನಾಗೋದು ಇವಾಗ? ಅವ್ರ ಫ್ಯಾಮಿಲಿಗೆ ಒಂದು ಜಸ್ಟಿಸ್ ಸಿಗಲಿ, ಅವ್ರನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಲಿ, ಏನಾಗುತ್ತೆ? ಅವ್ರಿಗಿದೆ ಆಸ್ತಿ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಲಿ, ಲೈಫ್ ಟೈಮ್ ಫಿಲಮ್ ಕೊಡೋದು ಬೇಡ ಅವ್ರಿಗೆ ಆಪ್ಷನ್ಸು. ಇನ್ನು ಯಾರಿಗೂ ಭಯನೇ ಅಯ್ಯೋ ನಮ್ಮ ಭಾಷೆ ಮಾಡ್ತಾರೆ ಬಿಡೋ ಅನ್ನೋ ಒಂದು ಇದು ಬಂದುಬಿಡುತ್ತೆ. ಇದೆಲ್ಲ ಸುಳ್ಳು ಸರ್, ಅವರೇ ಮಾಡಿರೋದು. ಸುಮ್ಮನೆ ಅವರು ಅದರಿಂದ ಈಚೆ ಬರೋಕ್ಕೋಸ್ಕರ ಅವ್ರ ಮೇಲೆ ಹೇಳ್ತಾ ಇದ್ದಾರೆ, ಜೊತೆಲಿರೋರ ಮೇಲೆ, ಅಷ್ಟೇ ಸರ್. ಅದು ಫಸ್ಟ್ ಆಫ್ ಆಲು ಅವ್ರು ಮಾಡಿರೋದು ತಪ್ಪು. ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ಕಮೆಂಟಿಂದ ಏನೂ ಆಗಲ್ಲ. ಇವಾಗ ಅದರಿಂದ ಅವರು ಒಂದು ಫ್ಯಾಮಿಲಿನ ಸರಿ ಮಾಡೋಕ್ಕೋಸ್ಕರ ಮಾಡಿದ್ದಾರೆ, ಹಾಳು ಮಾಡೋಕ್ಕಂತೂ ಮಾಡಿಲ್ಲ. ಇವರು ಅಟ್ಲೀಸ್ಟ್ ಏನೋ ಒಂದು ಹೇಳಿ ಬಿಟ್ಟು ಆಗಿತ್ತು, ಅವ್ರು ಮಾಡಿಲ್ಲ ಅದನ್ನು. ಅದರಿಂದ ಒಂದು ವ್ಯಕ್ತಿ ಪ್ರಾಣ ಹೋಗಿದೆ, ಅವ್ರಿಗೂ ಫ್ಯಾಮಿಲೀಸ್ ಇದ್ದಾರೆ. ಇವಾಗ ನ್ಯೂಸ್ ಪ್ರಕಾರ ಬಂದಿರೋದೇನೆಂದರೆ ಅವ್ರಿಗೊಂದು ಫ್ಯಾಮಿಲಿ ಇದೆ, ಅವರು ಮಿಸ್ಸಸ್ ಬಂದು ಪ್ರೆಗ್ನೆಂಟ್ ಇದ್ದಾರೆ. ಅವ್ರ ಫ್ಯಾಮಿಲಿಗೆ ಇವಾಗ ಯಾರು ಜವಾಬ್ದಾರಿ ಆಗ್ತಾರೆ? ಅವ್ರು ಮಾಡಿರೋದು ಅವ್ರಿಗೆ ಸರಿ ಅನಿಸುತ್ತಾ? ಅದು ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಏನು ಕೊಡುತ್ತೆ ಅದ್ರ ಮೇಲೆ ಹೋಗುತ್ತೆ. ನಾವಂತೂ ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡೋಣ ಅಂತ, ಫ್ಯಾಮಿಲೀಸ್ಗೆ ಜಸ್ಟಿಸ್ ಸಿಗಲಿ ಅಂತ. ಅಂದರೆ ರೇಣುಕಾಸ್ವಾಮಿ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತೀವಿ. ಹೇಗೆ ಅಂದರೆ ಅವ್ರಿಗೆ ಜಸ್ಟಿಸ್ ಸಿಗಲಿ. ಇವಾಗ ಆರೋಪಿ ಆಗಿದ್ದೆ, ಅವಾಗ ವಾಪಸ್ ಅಂತೂ ಅವ್ರನ್ನ ಕರ್ಕೊಂಬರಲ್ಲ, ಸತ್ತೋಗಿರೋರನ್ನ ಆಗಲ್ಲ. ಅವ್ರ ಫ್ಯಾಮಿಲಿಗೆ ಒಂದು ಜಸ್ಟಿಸ್ ಸಿಗಲಿ, ಅವ್ರನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಲಿ, ಏನಾಗುತ್ತೆ? ಅವ್ರಿಗಿದೆ ಆಸ್ತಿ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಲಿ, ಲೈಫ್ ಟೈಮ್ ಫಿಲಮ್ ಕೊಡೋದು ಬೇಡ ಅವ್ರಿಗೆ ಆಪ್ಷನ್ಸು. ಇನ್ನೇನು ಮಾಡೋಕ್ಕಾಗುತ್ತೆ? ಅಷ್ಟೇ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಅವ್ರ ಫ್ಯಾಮಿಲಿಗೆ ಏನಾರು ಮಾಡಿಕೊಡ್ಲಿ ಇವರು ಲೈಫ್ ಟೈಮ್ ಥರ. ಇನ್ನೂ ಪಾಪು ಹುಟ್ಟಿಲ್ಲ, 5 ತಿಂಗಳು ಪ್ರೆಗ್ನೆಂಟ್ ಅವರು. ಸೊ ನಿಮಗೆ ಮರ್ಡರ್ ಮಾಡಿದ್ದಾರೆ ದರ್ಶನ್, ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು ಅಂತ ಅನ್ನಿಸ್ತಿದ್ಯಾ? ಎಸ್ ಸರ್, ಇದೆ. ಹೇಗೆ? ನ್ಯೂಸಲ್ಲೇ ತೋರಿಸ್ಬಿಟ್ಟಿದಾರಲ್ಲ ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸು. ಅಂದರೆ ಅವರೆಲ್ಲ ನಿಜಾನೂ ಹೇಳ್ತಾ ಇದ್ದಾರೆ ಅಂತ ಹೇಳಲ್ಲ, ಇನ್ವಾಲ್ವ್ಮೆಂಟ್ ಇದೆ. ಅವರು ಹೋಗಿರೋ ಡೀಟೇಲ್ಸ್ ಇದೆ, ಅವರು ಕಾರ್ದು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ. ನಿನ್ನೆ ಕೋರ್ಟಲ್ಲಿ ಹೇಳಿರೋ ಥರ ಅದು ಬಂದಿದೆ ಮ್ಯಾಟರು. ಕೋರ್ಟಲ್ಲೂ ಅವರೇ ಒಪ್ಕೊಂಡಿದ್ದಾರಂತೆ, ಹೋಗಿದ್ವಿ ಅಂತ. ಅವ್ರು ಹೇಳಿದಾರಲ್ಲ, ಇಷ್ಟು ಹಿಂಸೆ ಕೊಟ್ಟಿದ್ವಿ, ಆಮೇಲೆ ಹಂಗೆ ಕಾಸು ಕೊಟ್ಟು ಮನೆಗೆ ಕಳಿಸ್ರಿ ಅಂತ ಹೇಳಿದ್ವಿ. ಇದು ನಾವು ಬಂದ ಮೇಲೆ ಅಲ್ಲಿ ಇನ್ನು ಉಳಿದ 12 ಆರೋಪಿಗಳು ಮಾಡಿದ್ದಾರೆ ಆ ಥರ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು ಸರ್, ಅವರೇ ಮಾಡಿರೋದು. ಸುಮ್ಮನೆ ಅವರು ಅದರಿಂದ ಈಚೆ ಬರೋಕ್ಕೋಸ್ಕರ ಅವ್ರ ಮೇಲೆ ಹೇಳ್ತಾ ಇದ್ದಾರೆ, ಜೊತೆಲಿರೋರ ಮೇಲೆ, ಅಷ್ಟೇ ಸರ್. ಅದೇನಂದರೆ ಇವಾಗ ಪಬ್ಲಿಕ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗೋದು. ಇವಾಗ ಅವ್ರನ್ನ ಒಬ್ಬರು ಇನ್ಸ್ಪಿರೇಷನ್ ಆಗಿ ತೊಗೊಂಡಿರ್ತಾರೆ, ಅಯ್ಯೋ ಅವರೇ ಮಾಡಿದ್ದಾರೆ ನಾವ್ಯಾಕೆ ಮಾಡಬಾರ್ದು. ಅದು ಅವ್ರಿಗೆ ಭಯ ಇರಲ್ಲ. ನಾನು ಇನ್ಸ್ಪಿರೇಷನ್ ಆಗಿ ಮಾಡಿದ್ದಾರೆ, ನಾನು ಮಾಡಿದ್ರೆ ಏನಾಗ್ಬಿಡುತ್ತೆ? ಅವ್ರಿಗೆ ಇಷ್ಟ ಆಗಿದೆ, ನನಗೂ ಅಷ್ಟೇ ಆಗುತ್ತೆ, ಅಷ್ಟೇ. ಆ ಲೆವೆಲ್ ಮೇಲೆ ಬೆಳೆದು ಬಿಡ್ತಾರೆ. ಚಿಕ್ಕ ಹುಡುಗರು ಇರ್ತಾರೆ, ಅವರು ಅದನ್ನ ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಪಕ್ಕ ಅಭಿಮಾನಿ, ಅವ್ರು ಈ ಥರ ಎಲ್ಲ ಮಾಡಿದ್ದಾರೆ, ನಾನು ಅವ್ರಿಗೋಸ್ಕರ ಏನಾದ್ರು ಮಾಡ್ತೀನಿ ಅಂತ. ಅದು ಮಾಡೇ ಮಾಡ್ತಾರೆ. ಅದರಿಂದ ಇವಾಗ ಬೆಳೀತಾರೆ, ಅವ್ರ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಹೊರತು ಈ ಫ್ಯಾನ್ಸು ನಾನು ಜೀವ ಕೊಟ್ಬಿಡ್ತೀನಿ, ಅದು ಕೊಟ್ಬಿಡ್ತೀನಿ, ಯಾರೂ ಬರಲ್ಲ ಸರ್ ಅಲ್ಲಿ. ಮಾಡಬಾರ್ದಾಗಿತ್ತು. ಯಾವುದೋ ಒಂದು ಹೆಣ್ಣು ಮಾತು ಕೇಳಿ ಈ ಥರ ಎಲ್ಲ ಮಾಡಬಾರ್ದಾಗಿತ್ತು ಅವ್ರು. ಯಾಕಂದರೆ ಒಂದು ಕೋಟ್ಯಾಂತರ ಜನಕ್ಕೆ ಮಾದರಿ ಆದವರು ಅವರು. ಅದರಿಂದ ತಪ್ಪು ಮಾಡಬಾರ್ದಾಗಿತ್ತು ಅವರು. ಇಲ್ಲ ಮಾಡೋರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಅದನ್ನ ಏನು ಇದಾಗುತ್ತೋ ಇನ್ನೂ ಗೊತ್ತಿಲ್ಲ. ಅದರಿಂದ ಅದು ಮಾಡಬಾರ್ದಾಗಿತ್ತು, ಮಾಡಿದರೆ ಮಾಡಬಾರ್ದಾಗಿತ್ತು ಆ ತಪ್ಪನ್ನ. ಯಾಕಂದರೆ ಇದು ಇನ್ನೊಬ್ಬರು ಅದೇ ಥರ ಮಾಡೋ ಇದನ್ನಲ್ಲೇ ಹೋಗ್ಬಿಡ್ತಾರೆ. ಇನ್ನು ಯಾರಿಗೂ ಭಯನೇ ಅಯ್ಯೋ ನಮ್ಮ ಭಾಷೆ ಮಾಡ್ತಾರೆ ಬಿಡೋ ಅನ್ನೋ ಒಂದು ಇದು ಬಂದುಬಿಡುತ್ತೆ. ಅದು ಹೆಣ್ಣು ಮಕ್ಕಳ ವಿಷಯದಲ್ಲಿ ತಪ್ಪು ಮಾಡೋದು ಸಹಜ, ಆದರೆ ಯಾವಾಗಲೂ ಅದೇ ಥರ ಒಂದು ಇದು ಮಾಡ್ಕೊಂಡು ಹೋಗೋದು ಸರಿಯಲ್ಲ. ಅವ್ರಿಗೆ ಅತಿ ಇದಾಗೋಯ್ತು, ಯಾಕೆ ಬೇರೆಯವರು ಇದನ್ನಲ್ಲಿ ಮುಗಿಸೋಕೋಬೇಕು ಅಲ್ವಾ? ನಾನು ಕೇಳೋದಷ್ಟೇ, ನಿನ್ನ ಕೆಲಸ ನೀನು ನೋಡಬೇಕು. ಅವ್ರವ್ರ ಇದು ಅವ್ರವ್ರ ಸ್ವಂತ ವಿಚಾರ, ಅದು ನಾವು ಯಾಕೆ ಹೋಗ್ಬೇಕು ಇನ್ನೊಬ್ಬರ ವಿಷಯಕ್ಕೆ? ಗರ್ಭಿಣಿ ಆಗಿದ್ದವ್ರು ಯಾಕೆ ಇನ್ನೊಂದು ಹೆಣ್ಣು ಫೋನ್ ಮಾಡೋದು ಅಂತ ಹೇಳಿದಾರಲ್ಲ, ಹೆಣ್ಣು ಯಾರೋ ಲೇಡೀಸ್ ಫೋನ್ ಮಾಡಿ ಕರೆದಿದ್ದಾರೆ ಅಂತ ಏನಕ್ಕೆ ಹೋಗ್ಬೇಕು ಇವರು? ನಿನ್ನ ಹೆಂಡತಿ ಗರ್ಭಿಣಿ, ನಿನ್ನ ಹೆಂಡತಿ ಮನೇಲಿ ಇದ್ದಾಳೆ ತಾನೆ, ನೀನೇನಕ್ಕೆ ಹೋಗ್ಬೇಕು ಆ ವಿಷಯಕ್ಕೆ? ಸುಮ್ಮನೆ ಇರಬೇಕತ್ತು. ಯಾರೋ ಹೆಂಗಸರು ವಾಯ್ಸಲ್ಲಿ ಮಾತಾಡೋದು ಕರೆದ್ರು ಅಂತ ನೀವು ಹೋಗ್ಬಿಟ್ರೆ ನಿಮ್ಮ ಹೆಂಡತಿ ಏನಾಗೋದು ಇವಾಗ? ಇವಾಗ ಇವ್ರು ಮಾಡಿದ್ರು ಎಂಥ ದೊಡ್ಡವ್ರು ಮಾಡಿದ್ರು ಅಂತ ಹೆಸರು ದೊಡ್ಡದಾಗಿ ಬರ್ತಿದೆ. ಇದೇ ಬೇರೆಯವ್ರನ್ನ ಕರ್ಕೊಂಡೋಗಿ ಮಾಡಿದ್ರೆ ಏನಾಯ್ತಾಯಿತು ನಿಮ್ಮದು ಇದು? ಅದರಿಂದ ನಮ್ಮ ಕೆಲಸ ನಾವು ನೋಡಬೇಕು, ಬೇರೆಯವ್ರ ಕೆಲಸ ಇಲ್ಲದೆ ಏನಕ್ಕೆ ನಮಗೆ?